ಏನು ಪತಿವ್ರತ ಧರ್ಮ, ಸತಿಯ ಜೀವನವನ್ನ ಶೃಂಗರಿಸಬಲ್ಲ, ಸತಿಯ ಜೀವನವನ್ನ ಸಂಪೂರ್ಣಗೊಳಿಸಬಲ್ಲ ಒಂದು ಧರ್ಮ, ಒಂದು ಆಚರಣೆ ಇದ್ರೆ ಅದು ಪತಿವ್ರತ. ಹಂಗಾದ್ರೆ ಪತಿವ್ರತೆ ಅಂದ್ರೆ ಏನು, ಪತಿವ್ರತ ಧರ್ಮ ಅಂದ್ರೆ ಏನು ಅಂತಂದ್ರೆ, ಸದಾ ಕಾಲ ಗಂಡನಿಗೆ ತೊಂದರೆ ಆಗಲಾರ್ದ ಹಾಗೆ, ಗಂಡನ ಮನಸ್ಸಿಗೆ ನೋವಾಗಲಾರ್ದ ಹಾಗೆ, ಗಂಡನ ಕಣ್ಣಾಗ ನೀರು ಬರಲಾರ್ದ ಹಾಗೆ, ಗಂಡನ ಜೀವನ ಬಂಗಾರ ಆಗಲಿ ಅಂತ ತಿಳ್ಕೊಂಡು ಯಾವ ಹೆಣ್ಣು ಮಗಳು ರಾತ್ರಿ ಹಗಲು ಎನ್ನಲಾರ್ದ ಗಂಡನ ಸುಖ ಬಯಸ್ತಾಳ, ಗಂಡನ ನೆಮ್ಮದಿ ಬಯಸ್ತಾಳ, ಗಂಡನ ಮುಖದೊಳಗಿರುವ ನಗುವನ್ನ ನೋಡಿ ತನ್ನ ಮುಖದೊಳಗ ನಗು ತರ್ತಾಳಲ್ಲ, ಆಕೆಗೆ ಪತಿವ್ರತ ಹೆಣ್ಣುಮಗಳು ಅನ್ನತಕ್ಕಂಥ ಮಾತನ್ನ ಕರೀತಾರೆ. ತನ್ನ ಮುಖದೊಳಗಿನ ನಗು ಮುಖ್ಯ ಅಲ್ಲ, ಹೆಣ್ಮಗಳಿಗೆ ಗಂಡನ ಮುಖದೊಳಗಿರುವ ನಗು ಮುಖ್ಯ. ಅರ್ಥ ಮಾಡ್ಕೊಳ್ಬೇಕವ. ನಾ ಪೈಲೆ ದಿವಸ ಇಟ್ಕೊಂಡು ಹೇಳಾಕತ್ತೀನಿ, ನಮ್ಮ ಹೆಣ್ಮಕ್ಳು ಏನು ಕಲ್ಕೊಳ್ಬೇಕಾಗೈತಿ ಅಂತಂದ್ರೆ, ಗಂಡನ ಸೌಭಾಗ್ಯ ಅದು ಹೆಣ್ಣಿನ ಸೌಭಾಗ್ಯ. ನೋಡ್ರಿ, ಒಂದು ಗಂಡ ಒಂದು ಹೆಂಡತಿ ಅನ್ನತಕ್ಕಂಥದ್ದು ಸತಿ ಪತಿಗಳಾಗಿರ್ತಕ್ಕಂಥ ಪ್ರಸಂಗದೊಳಗೆ ಸಪ್ತಪದಿಯನ್ನ ತುಳಿದು ಕೈ ಒಳಗೆ ಕೈ ಹಿಡ್ಕೊಂಡು ಮದುವೆ ಮಾಡ್ಕೋತಾರಲ್ಲ. ಮಾಡ್ಕೊಂಡ ಕಾಲಕ್ಕೆ ಏನಪ್ಪಾ ಅಂತಂದ್ರೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತಾರ ನೋಡ್ರಿ. ತವ್ರ ಮನೆ ಮೇಲೆ ಮೋಹ ಇರಬಾರ್ದ ಹೆಣ್ಣಿಗೆ, ಗಂಡನ ಮೇಲೆ ಮೋಹ ಇರ್ಬೇಕು, ಗಂಡನ ಮನೆಯನ್ನು ಬೆಳೆಸ್ಬೇಕು. ಈಗ ನೋಡ್ರಿ, ನೀವು ಆರತಿ ಮಾಡ್ತಿರಲ್ಲ ಆರತಿ, ಹ್ಞೂ ರೀ ಅನ್ರಿ, ಹ್ಞೂ ಅಂದ್ರೆ ಹಾರಿ ಹೋಗಂಗೆ ಹ್ಞೂ ಅಂದ್ಬಿಡ್ತಾರ ಮಮ್ಮಿ. ಆರತಿ ಮಾಡ್ತಿರಲ್ಲ ಯವ್ವ, ನಡು ಕೂತವ್ರು ಹೇಳ್ರಿ, ಆರತಿಯಾಗಿ ಎಷ್ಟು ದೀಪಗಳದಾವು? ಎರಡದಾವು. ಅದರ ದೀಪದ ಒಂದು ಬೆಳಕು, ದೀಪದತ್ತಕ್ಕೆ ಒಂದು ಎತ್ತರವಾಗಿ ಒಂದು ಇರ್ತದಲ್ಲ, ಅದಕ್ಕೆ ಏನಂತ ಕರಿತೀರಿ ನೀವು? ಕಳಸ. ಇನ್ನೊಂದು ಕಳಸ ಏನಪ್ಪಾ ಅಂದ್ರೆ, ದೇವರ ಗುಡಿ ಮೇಲೆ ಇರ್ತಕ್ಕಂಥದ್ದು ಕಳಸನ. ನೀವು ಆರತಿ ಮಾಡೋ ಕಾಲದೊಳಗೆ ನಿಮ್ಮ ಆರತಿ ಒಳಗಿರ್ತಕ್ಕಂಥದ್ದು ಕಳಸನ. ಎರಡು ಕಳಸ. ಹಂಗಂದ ಬಳಕ ಎರಡು ದೀಪಗಳು ಯಾಕದವು ಅಂತಂದ್ರೆ, ಕೈಯಾಗ ಆರತಿ ಮಾಡತಕ್ಕಂಥ ಹೆಣ್ಮಗಳು ನನ್ನ ತಾಯಿ ತಿಳ್ಕೊಳ್ಬೇಕು. ಎರಡು ದೀಪಗಳು ಯಾಕೆ ಆರತಿ ಒಳಗದಾವು ಅಂತಂದ್ರೆ, ಒಂದು ದೀಪ ತವ್ರ ಮನಿ, ಇನ್ನೊಂದು ದೀಪ ಗಂಡನ ಮನಿ. ಯಾಕೆ ಇದೇ ಪ್ರಶ್ನೆ ಬಂತ ಹೇಳಕತ್ತೀನಿ ನೋಡಿ. ಗಂಡನ ಮನಿ ಗಂಡ ಸ್ವಾದ್ರಮ ಹೋದಾನ ತಂಗಿ, ಹ್ಞೂ ಅತ್ ನೋಡ್ರಿ, ಹೂವಾ ಏನ್ ಕೆಟ್ಟ ಹುಡುಗರು. ಒಂದು ತವ್ರ ಮನಿ, ಇನ್ನೊಂದು ಗಂಡನ ಮನಿ. ಅವು ದೀಪ ಎರಡು ಉರಿತಾವ್ ನೋಡ್ರಿ. ಹೆಣ್ಮಕ್ಳು ಏನ್ ಮಾಡ್ತಾರ, ಒಂದು ದೀಪದಲ್ಲಿ ಬೆಳಗಂಗಿಲ್ಲ, ಎರಡೂ ದೀಪ ಹಚ್ಚಬೇಕು. ಹೌದಲ್ರಿ? ಈಗ ಅಲ್ಲಿ ಎರಡೂ ದೀಪ ಹತ್ತೇವ್ ನೋಡು. ಎರಡೂ ದೀಪ ತಗೊಂಡು ಹಚ್ತೀರಿ ನೀವು. ಎರಡೂ ದೀಪ ತಗೊಂಡು ಎರಡೂ ದೀಪ ಉರಿತಾವು. ಎರಡೂ ದೀಪ ಹೆಂಗ್ ಉರಿತಾವು ಅಂತಂದ್ರೆ, ಅಲ್ಲಿ ಒಂದು ಕಳಸ ಐತಿಲ್ಲ, ಆ ಕಳಸಕ್ಕೆ ಹೇಳ್ತಿರ್ತಾವ, ನಿನ್ನ ದಾಡ್ತೀವಿ ಅಂತಿರ್ತಾವು. ಎರಡು ದೀಪ ಹೆಂಗ ದಾಡ್ತಾವು ಅಂತಂದ್ರೆ, ತವ್ರ ಮನಿದ್ ಹೇಳ್ತಿರ್ತದ, ನಾ ದಾಡ್ತಾನಂತ ಅದು ಹೇಳ್ತಿರ್ತದ. ಇದು ಗಂಡನ ಮನಿದ್ ಹೇಳ್ತಿರ್ತದ, ನಾ ಎತ್ತನಂತ ಹೇಳ್ತಿರ್ತದ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಒಬ್ಬಕ್ಕೆ ಹೆಣ್ಣಿನ ಜೀವನ ಐತಿ ಅಂದ್ರೆ ಆ ಎರಡು ದೀಪ ಇದ್ದಂಗೆ ಅಂತ ತಿಳ್ಕೊಳ್ಬೇಕು. ಎರಡು ದೀಪಗಳು ಹೆಂಗದಾವು ಅಂತಂದ್ರೆ, ಒಂದು ತವರ ಮನಿ, ಇನ್ನೊಂದು ಗಂಡನ ಮನಿ ಹೆಂಗದಾವಲ್ಲ, ಅವು ದಗದಗ ಉರಿಯುವ ಕಾಲಕ್ಕೆ, ಜಗತ್ತನ್ನ ಬೆಳಗುವ ಕಾಲಕ್ಕೆ ಹೆಣ್ಮಗಳು ಈ ಧರಣಿಗೆ ಏನು ಸಂದೇಶ ಕೊಡ್ತಾಳು ಅಂತಂದ್ರೆ, ನಾನು ನನ್ನ ತವರ ಮನಿ ದೀಪಾನು ಆರಿಸಂಗಿಲ್ಲ, ನಾನು ನನ್ನ ಗಂಡನ ಮನಿ ದೀಪಾನು ಆರಿಸಂಗಿಲ್ಲ. ನಾ ಹೆಂಗ್ ಉರಿತೀನಿ ಅಂತಂದ್ರೆ, ನನ್ನ ತವರ ಮನಿ ಹೆಸರನ್ನು ಆ ಕಳಸಕ್ಕೆ ಮುಟ್ಟಿಸ್ತೀನಿ, ನನ್ನ ಗಂಡನ ಮನಿ ಹೆಸರನ್ನು ಆ ಕಳಸಕ್ಕೆ ಮುಟ್ಟಿಸ್ತೀನಿ ಅಂತ ತಿಳ್ಕೊಂಡು ಕೈಯಾಗಿದ್ದ ಹೆಣ್ಮಗಳು ಆರತಿ ಮಾಡ್ತಾಳೆ. ಅದಕ್ಕಾಗಿ ಏನೋ ಶುಭ ಸಮಾರಂಭ ಇರಲಿ, ಮೊದಲು ಆರತಿ ಬರ್ತೈತೆ. ಹೌದಲ್ಲಿವ? ಆರತಿ ನೀ ಗಮ ನಾರತಿ ಅಂದಿರಿ. ಮತ್ತೆ ಮಂದಿ ಹಂಗೈತಿ, ಈಗ ಕೈಯಾಗ ಆರತಿ ಬೇಕಲ್ಲ. ಆರತಿ ಇದ್ರೆ ಜೀವನದ ಕೀರ್ತಿ ಹಚ್ತೀವಿ. ಅದಕ್ಕಾಗಿ ಹೆಣ್ಮಕ್ಳ ಕೈಯಾಗ ಪ್ರತಿಕ್ಷಣ ಆರತಿ ಕೊಡ್ತಾರೆ ನೋಡ್ರಿ. ಹೌದಲ್ಲೇವ? ಯಾಕೆ ಕೊಟ್ರು ಅಂದ್ರೆ, ತವ್ರ ಮನಿ ಗಂಡನ ಮನಿ ಕೀರ್ತಿ ತಗೊಂಡು ಅಥವಾ ನಿಮ್ಮ ಕೈ ಒಳಗೆ ಕೊಟ್ರು, ನೀವು ಅದನ್ನು ಆಚರಿಸಬೇಕಾಗ್ತದೆ. ಏನು ಹೆಣ್ಣಿದ್ದಕ್ಕೆ ಎರಡಕ್ಕೂ ಸಂಬಂಧಪಟ್ಟಂಗ ತನ್ನ ಜೀವನವನ್ನು ಸಾಗಿಸಬೇಕಾಗ್ತದೆ ತಾಯಿ. ಹೆಣ್ಣಿನ ಜೀವನ ಅಂದ್ರೆ ಹಂಗ. ಪತಿವ್ರತ ಧರ್ಮ ಅಂದ್ರೆ ಸಣ್ಣದಲ್ಲದು. ಒಂದು ಸತ್ಯಯುಗದ ಒಂದು ಉದಾಹರಣೆ ಬರ್ತದೆ. ಸತ್ಯಯುಗ ಕಾಲದೊಳಗೆ ಒಂದು ಘಟನಾ. ಆಗೂ ಗಂಡ ಹೆಂಡತಿ ಇದ್ರೆ ಈಗೂ ಗಂಡ ಹೆಂಡತಿ ಇದಾರೆ. ಗಂಡ ಹೆಂಡತಿ ಅನ್ನತಕ್ಕಂಥ ಪರಿಕಲ್ಪನೆ ಭಾಳ ಹಿಂದಿದ್ದು. ಈ ಸಂಬಂಧ ಭಾಳ ಹಿಂದಿನ ಬಂದತ್ತಿದ್ದು. ಇದು ಇವತ್ತಿಂದ ಅಲ್ಲಿದು. ಗಂಡ ಹೆಂಡತಿ ಇದ್ದಾಗ ಗಂಡ ದಗದಕ್ಕೆ ಹೋಗ್ತಿದ್ದೇವ ಕೆಲಸಕ್ಕೆ ಹೋಗಿರ್ತಕ್ಕಂಥ ಗಂಡ ಏನು ಮಾಡ್ತಿದ್ದ ಅಂತಂದ್ರೆ, ಎತ್ತುಗಳು ತಗೊಂಡು ಹೋಗೋದು, ಹೊಲದಾಗ ಒಂದಿಷ್ಟು ಉತ್ತೋದು ಬಿತ್ತೋದು ಕಾಯಕ ಮಾಡ್ತಿದ್ದ ಪುಣ್ಯಾತ್ಮ. ಮಾಡೋ ಕಾಲಕ್ಕೆ ಒಂದು ದಿವ್ಸ ಮಧ್ಯಾಹ್ನ ಬಿಸಿಲು ಸುಡು ಬಿಸಿಲ, ಎತ್ತುಗಳು ತಗೊಂಡು ಬಂದ ಗಂಡ ಏನು ಮಾಡಿದ ಅಂತಂದ್ರೆ, ಹಿತ್ತಲಾಗ ಎತ್ತುಗಳು ಕಟ್ಟಿ ಹೆಣ್ತಿನ ಕರೆದ. ಎಲ್ಲದಿ ಅಂತಂದಾಗ ಹೆಣ್ಮಗಳಂದಳು, ರೀ ನಾ ಅಡಿಗೆ ಮಾಡಾಕತ್ತೀನಿ ಅಂದಳು. ಮಧ್ಯಾಹ್ನದ ಸಮಯ ಹೆಣ್ಮಗಳಿದ್ದಕ್ಕೆ ಒಲಿ ಹಚ್ಚಿ ಆ ಕಿಚ್ಚಿನ ಮೇಲೆ ರೊಟ್ಟಿ ಸುಟ್ಟು ನೋಡ್ರಿ. ಕಿಚ್ಚಿನ ಮೇಲೆ ರೊಟ್ಟಿ ಹಚ್ಚೋದು ಎಷ್ಟು ಚಂದ ರೊಟ್ಟಿ ಆಗಿರ್ತಾವೆ. ಕಿಚ್ಚಿನ ಮೇಲೆ ರೊಟ್ಟಿ ಹಚ್ಚಿ ಹೆಣ್ಮಗಳಿದ್ದಕ್ಕೆ, ನನ್ನ ಗಂಡ ಬರ್ತಾನ ಉಣಿಸ್ಬೇಕು ಅಂತ ಹೇಳಿ ಒಲಿ ತುಂಬ ಬೆಂಕಿ ಮಾಡಿ, ದೊಡ್ಡ ದೊಡ್ಡ ಒಲಿಯವಾಗ
ಇಂತಿಂಥ ರೊಟ್ಟಿವಾಗಿನ ಕಾಲಕ್ಕೆ ಸತ್ಯುಗದ ಕಾಲಕ್ಕೆ ಹೆಣ್ಮಗಳು ಬಡದು ರೊಟ್ಟಿ ಮಾಡಿ ಒಲಿ ಬಂದ ಗಂಡ ಅಂತೇಳಿ ಒಲಿ ಆರಿಸಲಾರ್ದ ದನ ಓಡ್ಕೊಂತ ಬಂದು ಏನ್ರಿ ಅಂತ ಕೇಳ್ತಾಳ. ಗಂಡ ಹೇಳ್ತಾಳ, ನನಗೊಂದು ಚರಿಗೆ ನೀರು ಕೊಡುವಂತ, ನನಗೊಂದು ಚರಿಗೆ ನೀರು ಕೊಡುವಂತಂದ ಅಂದಾಗ ಹೆಣ್ಮಗಳು ಓಡ್ಕೊಂತ ಅಡಿಗೆ ಮನ್ಯಾಗ ಹೋಗಿ ಒಂದು ಚರಿಗೆ ನೀರು ತಂದು ಕೊಟ್ಲು. ನೀರು ತಂದು ಕೊಟ್ಟ, ಗಂಡ ನೀರು ಕೊಡ್ದ. ಗಂಡಗೆ ಆನಂದ ಆತು. ಒಂದ ಮಾತು ಹೇಳ್ದ, ನಂಗೆ ಭಾಳ ತಲೆ ನುಸಾಕತ್ತೈತಿ ನೋಡಿ, ನಂಗೆ ಅವಾಗ ದವಾಖಾನೆ ಇಲ್ಲೇವ, ನಂಗೆ ಭಾಳ ತಲೆ ನುಸಾಕತ್ತೈತಿ, ಏನು ಮಾಡೋದು ಅಂತ ಕೇಳಿದ್ರು. ಒಂದಿಷ್ಟು ನಿನ್ನ ಮಡಿಲೊಳಗೆ ಮಲಗ್ತೀನಿ, ನಿನ್ನ ತೊಡೆ ಮೇಲೆ ನಾ ಮಲ್ಕೊಳ್ತೀನಿ, ನನ್ನ ತಲೆ ಒತ್ತು, ನಿನ್ನ ಕೈಯಾಗ ಅಮೃತ ಐತಿ, ನಿನ್ನ ಕೈಯಾಗ ಜಾದು ಐತಿ. ಎಂತಹ ಜಾದು ಐತಿ ಅಂತಂದ್ರೆ, ನಾ ಎಟ್ಟ ಕಷ್ಟದೊಳಗಿದ್ರು ನಿನ್ನ ಕೈ ಬಂದು ನನ್ನ ತಲೆ ಮೇಲೆ ಆಡಿತು ಅಂದ್ರೆ ನನ್ನ ತಲೆನೂ ಹೋಗ್ತದೆ. ನನ್ನ ಹೆಂಡತಿ ನನ್ನಾಕೆ ನಿನ್ನ ತೊಡೆ ಮೇಲೆ ನಾನು ಮಲಗಿಸ್ಕೋ ಅಂತಂದಾಗ ನೋಡ್ರಿ, ಇದ ಬೇಕಲ್ಲೇವ, ಇದು ಪ್ರೀತಿ ಎಲ್ಲರ ಐತೇನ, ಎಲ್ಲಿ ಐತಿವ ಅರ್ಥ ಮಾಡ್ಕೊಳ್ರಿ. ನಮ್ಮಲ್ಲಿ ಪ್ರೀತಿ ಕಡಿಮೆ ಆಗೈತಿ, ನಮ್ಮಲ್ಲಿ ಪ್ರೀತಿನ ಕಡಿಮೆ ಆಗೈತಿ, ವಿಶ್ವಾಸ ಇಲ್ಲ ನಮ್ಮಲ್ಲಿ. ಗಂಡನ ನೋಡ್ರಿ, ಹೆಂಡತಿ ಏನಾಗಕತ್ತಾಳೋ ಹಾವಾಗಕತ್ತಾಳೋ, ಹೆಂಡತಿ ನೋಡ್ರಿ ಗಂಡ ಮುಂಗ್ಸಾಗಕತ್ತಾನು. ಹಾವ ಮುಂಗ್ಸಿ ಒಂದ ಮನೆಯಾಗ ಇರಂಗಿಲ್ಲವ, ಇರ್ತಾವ ನಾವು, ಅವು ಕಚ್ಚಾಡುವ ಅವು. ಆದ್ರೆ ನೋಡ್ಬೇಕು ನೀವು, ಮದುವೆ ಆಗೋಕ್ಕಿಂತ ಮೊದಲು ಎಷ್ಟು ಚಂದ ಇರ್ತಾರೆ ಗೊತ್ತೇ ನೀವು. ಈ ಪ್ರೀ ವೆಡ್ಡಿಂಗ್ ಸೂಟ್ ಅಂತ ಬಂದತ್ ಗೊತ್ತೇನ್ರಿ? ಏನ್ರಿ ಆ ಪ್ರೀ ವೆಡ್ಡಿಂಗ್ ಸೂಟ್ ಅಂತ ಮಾಡ್ತಾರೆ ಗೊತ್ತೇನ್ರಿ? ಅವ್ವ ಯುದ್ಧದ ರೊಕ್ಕ ಎಲ್ಲ ಅವಕ ಹಾಕುದ್ರಿ. ಯಾರಿಗ ಫೋಟೋ ಹೊಡಿಯೋಕೆ ಮದುವೆ ಮಾಡೋ ಸ್ವಾಮಿ ಕಿಮ್ಮತ್ತಿಲ್ಲ, ಇವಾಗ ಫೋಟೋ ಹೊಡಿಯೋರ್ ಕಿಮ್ಮತ್ತು ಭಾಳ ಐತಿ. ಅವ್ರು ಹೆಂಗೆ ಹೇಳ್ತಾರೆ ನೋಡ್ರಿ, ಮನ್ಯಾಗ ಯವ್ವ ಅವ್ರ ಮಾತು ಕೇಳ್ತಾರಿಲ್ಲ, ಇವ್ರ ಮಾತು ಕೇಳ್ತಾರಿಲ್ಲ ಗೊತ್ತಿಲ್ಲ, ಆ ಫೋಟೋ ಹೊಡೆಯವ್ರ ಮಾತಂದ್ರು ಕೇಳಬೇಕು. ಎಟ್ಟು ಕೆಟ್ಟತ್ತೆ ಅಂದ್ರೆ ಜಗತ್ತು ತಾಯಿ ಪ್ರೀ ವೆಡ್ಡಿಂಗ್ ಸೂಟ್ ಅಂತ ಮಾಡಕತ್ತಾರ. ಲಕ್ಷ ಕೊಟ್ಟು ಕೇಳಿ ನಾ ಮಾಡೋದು ಬೇಡ ಅಂತ ಹೇಳಕತ್ತಿಲ್ಲ. ಅಟ್ಟು ಖರ್ಚು ಮಾಡಿ ಅಟ್ಟು ವೆಚ್ಚ ಮಾಡಿಕೊಂಡು ಎಲ್ಲೋ ಹೋಗಿ ಯಾವುದೋ ಕ್ಷೇತ್ರದಾಗ ನಿಂತು ಪ್ರೀ ವೆಡ್ಡಿಂಗ್ ಸೂಟ್ ಮಾಡೋದಕ್ಕಿಂತಲೂ ನಮ್ಮಪ್ಪ ಹನುಮಪ್ಪನ ಗುಡಿಯಾಗ ನಿಂತು ನೀವು ಪ್ರೀ ವೆಡ್ಡಿಂಗ್ ಸೂಟ್ ಮಾಡ್ರಿ, ಅದಕ್ಕೊಂದು ಕಿಮ್ಮತ್ತು ಬರ್ತದೆ. ಇನ್ನು ಚಾಲೋ ಮಾಡ್ರಿ ನೀವು. ಎಷ್ಟು ಚಂದ ಗುಡಿ ಕಟ್ಟ್ಯಾರ, ಎಲ್ಲೋ ಹೋಗೋದು ಇವು ಎಷ್ಟೋ ದೂರ ಹೋಗೋದು, ಅಲ್ಲಿ ಹೋಗೋದು, ಅಲ್ಲಿ ಊಟ ಮಾಡೋಕೊಂದು ಖರ್ಚು ಬೇರೆ, ಅಲ್ಲಿ ಇರೋದೊಂದು ಖರ್ಚು ಬೇರೆ, ಅಲ್ಲಿ ಮಾಡೋದು. ಇಲ್ಲೇ ನಮ್ಮ ಹನುಮಪ್ಪನ ಗುಡಿ ಅದ್ಭುತವಾಗಿರ್ತಕ್ಕಂಥ ಇದನ್ನ ಹಚ್ಚಾರ, ದ್ವಾರ ಬಾಗಿಲಾತ್ತಾರ, ಅದ್ರ ಮೇಲೆ ಕೂತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಡ್ರಿ. ನಿಮಗ್ಯಾರು ಬೇಡ ಆತ? ಡ್ರೋನ್ ಬಿಡುನು. ಏನು ಎಲ್ಲಿ ಅದ್ಭುತ ನೋಡ್ರಿ. ನಿಮ್ಮಂಥ ಗುಡಿ ಎಲ್ಲರೂ ಸಿಗ್ತತ್ತೆ, ಎಲ್ಲರೂ ಹೋಗುದೇವ. ಆ ಮದುವೆ ದಿವಸ ಒಂದು ಮೆರವಣಿಗೆ ಮಾಡಿರ್ತಾರೆ, ನೋಡ್ಬೇಕು ನೀವು. ನೋಡಿರ್ತಾರೆ ಮೆರವಣಿಗೆ ಭಾಳ ಚಂದ ಮಾಡಿರ್ತಾರೆ. ಆಕೆ ಕೈಯಾಗ ಒಂದು ಕೊಟ್ಟಿರ್ತಾರೆ, ಪುಸ್ ಅಂತ ಮೇಲೆ ಹಾರಿರ್ತೈತಿ. ಇವನ್ ಕೈಯಾಗ ಒಂದು ಕೊಟ್ಟಿರ್ತಾರೆ, ಪುಸ್ ಅಂತ ಮೇಲೆ ಕೆಳಗೆ ಮಾಡಿದ್ರೆ ಮುಗಿದು ಹೊತ್ತು ಮಂದಿ ಮೇಲೆ ಹಾರಿರ್ತೈತಿ. ನೋಡ್ರಿ ಹಿಂಗೆ ಹಿಡ್ಕೊಂಡು ಹೀ ಹೀ ಮಾಡ್ತಿರ್ತಾವ. ಹೀ ಆಕೆ ಮುಖ ನೋಡ್ದವ ನಾನು ಹೇಂತಿ, ಅವನ ಮುಖ ನೋಡ್ದ ಆಕಿ ಏನು ಸೊಗಸ, ಏನು ಆನಂದ, ಏನು ಕೇಳೋದಕ್ಕೆ ನಿನಗೆ ಏನು ಬೇಕು ಹೇಳು. ಆಕಾಶದಾಗ ಚುಕ್ಕಿ ತಂದು ಕೊಡ್ತಾನ. ಚುಕ್ಕೇನು ಇವ್ರ ಮಾವನು, ಏನು ಕಾಕನು? ನಿನಗೆ ಚಂದ್ರಮನ ತಂದು ಕೊಡ್ತಾನ. ಅಂಕಲ್ಲ ಚಂದ್ರಮ ಅವ್ರಿಗೆ. ನಿನಗೇನು ಬೇಕು? ಮೊಬೈಲ್ ಕರೆನ್ಸಿ ಆಗ್ಬಿಡ್ದ, ಪಟ್ನ ಕರೆನ್ಸಿ ಅವ್ವ ಟನಕ. ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್. ಏನು ಬೇಕು ತಿನ್ನಿಸೋದು ಉಣಿಸೋದು, ಕರ್ಕೊಂಡು ಹೋಗೋದು, ಎಲ್ಲಿ ನೋಡೋದು, ಶಿವಗಿರಿ ಕರ್ಕೊಂಡು ಹೋಗೋದು, ಶಿವನ ಮುಂದೆ ನಿಲ್ಲಿಸೋದು, ಫೋಟೋ ಹೊಡ್ಕೊಂಡ್ರೆ ಹೊಡ್ಕೊಂಡದು. ಮೊಬೈಲ್ ತುಂಬಿದ್ದು ಹೊರತಾಗಿ ಇವ್ರ ಹೃದಯ ತುಂಬಲಿಲ್ಲ ನೋಡ್ರಿ. ಇಟ್ಟೆಲ್ಲ ಮುಗಿದ್ರಪ್ಲೆ ಮದುವೆ ಆತಲ್ರಿ. ಮದುವೆ ಆದ್ರಪ್ಲೆ 1 ವರ್ಷ ಆಗಿತ್ತೇವ. 1 ವರ್ಷ ಆಗಿತ್ತು. ಹೆಣ್ಮಗಳು ಕೇಳಿದಳು, ಅಲ್ಲ ನೀ ಎಟ್ಟರೆ ನನ್ನ ಮೇಲೆ ಜೀವ ಇದ್ದಿ ಮೊದಲಕ್ಕೆ, ನಾ ಎದ್ರ ನಿನಗೆ ತ್ರಾಸ ಆಗೋದು, ನಾ ಕುಂತ್ರ ನಿನಗೆ ತ್ರಾಸ ಆಗೋದು, ನನಗೇನು ತಿನ್ನಿಸ್ತಿದ್ದಿ, ಏನು ತರ್ತಿದ್ದಿ, ನನಗೇನು ಮಾಯ ಮಾಡ್ತಿದ್ದಿ, ಮೊಬೈಲ್ ಕರೆನ್ಸಿ ಹಾಕಿಸ್ತಿದ್ದಿ, ಸೆಲ್ಫಿ ತೆಗೆಸ್ಕೋತಿದ್ದಿ, ಸೆಲ್ಫಿ ತಗೊಂಡು ಕುಲ್ಪಿ ತಿಂದೀವಿ ಇಬ್ಬರು ಕೂಡಿ. ಇಟ್ಟೆಲ್ಲ ಮಾಡಿವು. 1 ವರ್ಷ ಆತು, ನನ್ನ ಕಡೆ ತಿರುಗಿ ನೋಡವಲ್ಲ ನೀ ಅಂತ ತಾಳಕ್ಕೆ. 1 ವರ್ಷ ಆತು, ನನಗೇನು ಬೇಕಂತ ಕೇಳುವಲ್ಲಿ, ನನಗೇನು ತರ್ತನಂತ ಅನ್ನವಲ್ಲಿ, ನನಗೇನು ಕುಡಿಸುವಲ್ಲಿ, ನೀ ಹಿಂಗ್ಯಾಕೆ ಮಾಡಾಕತ್ತಿ ಅಂದಳಕ್ಕೆ. ಯಾರೋ ಅದಾವಿಲ್ಲ ಇವ ಹೇಳ್ತಿ ಅಂದಳಾಕಿ. ನನಗೇನು ಮಾಡುವಲ್ಲ ತಂದ. ಗಂಡ ಏನು ಹೇಳೋದು ಗೊತ್ತೇನವ? ಗಂಡ ಅದಾವ ಅವೇನು ಹೇಳೋದು ಗೊತ್ತೇನು? ನೋಡು, ನಿನಗೆ ನಾ ಎಲ್ಲ ಕುಡಿಸೇನಿ, ನಿನಗೆ ನಾ ಎಲ್ಲ ಮಾಡೇ, ನಿನಗೆಲ್ಲ ತಂದು ಕೊಟ್ಟೇನಿ, ನೀ ಎಲ್ಲ ತಿಂದದಿ, ನೀ ಎಲ್ಲ ಹಾಕೊಂಡಿದ್ದೆ. ಓಕೆ ಓಕೆ ಓಕೆ. ನಮ್ಮಲ್ಲಿ ಒಂದು ಪದ್ಧತಿ ಐತಿ, ಏನು ಗೊತ್ತೇನು? ಎಲೆಕ್ಷನ್ ಇದ್ದಾಗ ಪ್ರಚಾರ ಮಾಡ್ತಾರೆ, ಎಲೆಕ್ಷನ್ ಮುಂದೆ ಪ್ರಚಾರ ಮಾಡ್ತಾರೆ. ಎಲೆಕ್ಷನ್ ಮುಗಿದ ಬಳಿಕ ಯಾರೂ ಪ್ರಚಾರ ಮಾಡಂಗಿಲ್ಲ ಅಂದವ ಗಂಡ. ಎಲೆಕ್ಷನ್ ಇರುತ್ತೆ ಗಂಡವ, ಎಲೆಕ್ಷನ್ ಮುಗಿತಂದ್ರೆ ಮುಗಿತ ಕನೆಕ್ಷನ್. ಎಷ್ಟು ವಿಚಿತ್ರ ಇರ್ತದೆ ಜಗತ್ತು. ಅದು ಹೇಳ್ತಾರೆ ಅವರು. 1 ವರ್ಷ ತಕ ನೋಡ್ಬೇಕು ಎಷ್ಟು ಚಂದ ನಾನಿ ನೋಡ್ಬೇಕು. ಆಕಾಶವೇ ಬೀಳಲಿ ಮೇಲೆ ನನ್ನ ನಿನ್ನ ಕೈ ಅವತ್ತು ಬಿಡಂಗಿಲ್ಲ. 1 ವರ್ಷ ಆಗ್ತದೆ. ಮನ್ಯಾಗ ಹೇಳ್ತಾಳಾಕಿ. ಏನು ಹೇಳ್ತಾನೆ ಗೊತ್ತೇನೋ? ಒಂದು ಮನ್ಯಾಗ ನೀ ಇರಬೇಕು, ಇಲ್ಲ ನಾ ಇರಬೇಕು. ಅತ್ತಾರಿಲ್ಲವಾ
ಈಗಿನ ಜಗತ್ತು ಹಿಂಗಾಗ್ಯದ. ಅಂದ್ರೆ ಸತ್ಯಯುಗಕ್ಕೆ ನೀವು ಹೋಗಬೇಕು. ಹೆಂಡತಿ ತೊಡಿ ಮೇಲೆ ಗಂಡ ಮಕ್ಕೊಂಡಾನ, ಗಂಡ ಮಲ್ಕೊಂಡಿರ್ತಕ್ಕಂಥ ಕಾಲದೊಳಗೆ ಹೆಣ್ಮಗಳಿದ್ದಕ್ಕೆ ತಲೆ ಒತ್ತಾಕತ್ತಾಳ. ಗಂಡ ಆಹಾ ನಾಕತ್ತ ನೋಡ, ನಿನ್ನ ಕೈಯಾಗ ಜಾದು ಐತೆ ಅಂದವ. ಆದ್ರೆ ನಮ್ಮ ಹೆಣ್ಮಕ್ಳ ಕೈಯಾಗೂ ಜಾದು ಐತಿವ. ಏನು ಗೊತ್ತೇನ್ರಿ? ನೀವು ಯಾಕೆ ನಗಲಾಕತ್ತೀರಿ? ನನಗೊಂದು ತಿಳಿಯವಾತ. ನಿಮ್ದು ಹೇಳ ನಿಮ್ಗೆ ನಗು ಬರ್ತೈತಿ. ಅಲ್ಲಿ ನೋಡಿ ಸುಮ್ಮ ಕೂತಾವ, ದೇವ್ ಕೂತಂಗ ಅವು ನಗತಾವತ್ ಮಾಡಿರಿ, ನೀವು ನಗಂಗಿಲ್ಲ ಅವು. ಯಾಕೆ ನಿಮ್ಮ ಹತ್ತಕ್ಕೆ ಜಾದು ಐತೆ. ಅದು ಹೆಂಗೆ ಜಾದು ಇರುತ್ತೆ ಗೊತ್ತೇನು? ತಾಯಿ ಲಕ್ಷ ಕೊಟ್ಟು ಕೇಳ್ರಿ ನೀವು, ಎಷ್ಟು ಜಾದು ಇರ್ತೈತಿ ಅಂತಂದ್ರೆ ಹಿಂಗೆ ಬಂದು ಹಿಂಗೆ ನೀವು ಸುಮ್ಮ ಕೂತು ಬಿಡುದು. ಹಿಂಗೆ ಮಾತನಾಡೋದಾಗ ಯಾರ ಜೋಡಿ? ಗಂಡನ ಜೋಡಿ. ಅವ್ನು ಗಂಡ ಹುಚ್ಚ ಹಿಡಿದು ಬಿಡ್ತೈತಿ. ಏನಾತ? ಯಾಕೆ ಸುಮ್ಮ ಕೂತದಿ? ನಮ್ಮ ತವ್ರ ಮನೆಯವ್ರು ಕರೆಕ್ಟ್ ಬಂದಾರ, ನಾವು ಹೋಗ್ಬೇಕು. ಅದು ಮುಂದೆ ಮಾತಾಡೋಕೆ ಹಾದೇನೇ ಇರಂಗಿಲ್ಲ. ಅದಕ್ಕೆ ಹೋಗ ತಂದು ಬಿಡ್ತೈತೆ ಅದು. ನೀದು ಜಾದು ಇವೆಲ್ಲ, ಇವೆಲ್ಲ ಜಾದು, ಇವು ಟ್ರಿಕ್ಸ್, ಇವು ಟ್ರಿಕ್ಸ್ ನೀವು ಫಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ನಮಗೆ ನಮ್ಮ ಮುಂದಿನ ವರ್ಷ ಪುರಾಣ ಕರೆಯಂಗಿಲ್ಲ ಅವರು. ಅದಕ್ಕಾಗಿ ಅರ್ಥ ಮಾಡ್ಕೋಬೇಕು ನೀವು. ಏನಿವ ನನ್ನವ್ವ ಹೆಣ್ಮಗಳು ಏನು ತಲೆ ಒತ್ತಿರಲ್ಲ, ಗಂಡನ ತಲೆನೂ ಕಡಿಮೆ ಆಯ್ತು. ಗಂಡಗೆ ನಿದ್ದೆ ಇತ್ತು. ಹೆಣ್ಮಗಳಂದ್ರು ನನ್ನ ಗಂಡ ಮಕ್ಕಳಿವ, ರಾತ್ರಿ ನಿದ್ದೆ ಮಾಡಿರ್ತೈತಿ ಗೊತ್ತಿಲ್ಲವ, ಹೊಲಕ್ಕೆ ನೀರು ಹಾಸಕ್ಕೆ ಹೋಗಿರ್ತೈತಿವ, ನನ್ನ ಗಂಡ ಮಕ್ಕಳು ಅಂತೇಳಿ ಹೆಣ್ಮಕ್ಳು ಇದ್ದಕ್ಕಿ ಗಂಡ ಮಕ್ಕೊಂಡಾಗ ನೋಡ್ರಿ, ತಾಯೇಶು ದಾಶಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ಕ್ಷಮಯಾಧರಿತ್ರಿ. ಇವೆಲ್ಲ ಹೆಣ್ಮಕ್ಳು ಕರೆದ್ರೆ, ಗಂಡ ಮಕ್ಳಿಗೆ ಏನಾರ ಕರೆದ್ರ ನೀವ? ಏನು ಒಂದರ ಕರೆದ್ರ ನಿದ್ರಾಗಿಂದು? ನಿಮಗೂ ಸುಮತಿ ಶ್ರೀಮತಿ ಅಂತ ಕರೆದ್ರೆ ಅವಾಗೇನು ಕರೆದ್ರು? ಘಮ ನಾರತಿ, ಗಟ್ರದಾಗಿ ಬದ್ರು ನಾರತಿ, ಹೊರಗೆ ಬಂದ್ರು ನಾರತಿ. ಹೌದಲ್ಲ? ನಮಗೇನು ಕರೆದ್ರು ಏನೂ ಇಲ್ಲ. ನಿಮ್ಮ ಅನಿಸಿಕೆ ಮಾಡ್ಕೋಬೇಡ. ಮುಖ ಸಪ್ಪಕ್ಕೆ ನಿನಗೂ ಏನಾರ ಕರಿನು ಒಂದು. ನೋಡ್ರಿ, ಇಟ್ಟೆಲ್ಲ ವೇದಿಕೆ ಮೇಲೆ ಈ ಕಡೆ 3 ಮಂದಿ ಅದಾರ, ಆ ಕಡೆ ಒಬ್ಬಾಕಿದಾಳ, ಇವ್ರಿಬ್ರು ಅದಾರ. ನೋಡ್ರಿ ಏನು ಮಾಡೋದು? ಎಲ್ಲ ನಿಮ್ಮದ ನೋಡ್ರಿ. ಹೆಣ್ಣಿಗೆ ಅಷ್ಟು ಗೌರವ ಕೊಟ್ಟರು. ಅರ್ಥ ಮಾಡ್ಕೊಳ್ಬೇಕು ನೀವು. ಏನು ಹೆಣ್ಮಗಳ ತೊಡಿ ಮೇಲೆ ಗಂಡ ಮಲ್ಕೊಂಡಲ್ಲ, ಗಂಡನಾಗ ಆರಾಮ ನಿದ್ದೆ ಹತ್ತು ಕಾಲದೊಳಗೆ. ಯವ್ವ ಒಂದ ಮಗ ಹುಟ್ಟಿತ್ರಿ 12 ವರ್ಷಕ್ಕೆ ಸತ್ಯಯುಗದಾಗ. ಒಂದ ಮಗ ಹುಟ್ಟಿತ್ತ ನನ್ನವ್ವ. ಮಗ ಹುಟ್ಟಿದ ಕಾಲಕ್ಕೆ ಅದು ಆ ಕಡೆ ಆಡೋದು 10-11 ತಿಂಗಳಾಗಿತ್ತು. ಅಂಬೆಗಾಲ ಹಚ್ಕೊಂಡು ಆಡೋದು, ಅಲ್ಲೆಟ್ಟು ಹೋಗೋದು, ಇಲ್ಲೆಟ್ಟು ಬರೋದು, ಅಲ್ಲೆಟ್ಟು ಹೋಗೋದು, ಇಲ್ಲೆಟ್ಟು ಬರೋದು ಮಾಡ್ತಿತ್ತು ಕೂಸು. ಯಾವಾಗ ಅಲ್ಲೆಟ್ಟು ಹೋಗಿ ಇಲ್ಲೆಟ್ಟು ಬರ್ತಿತ್ತಲ್ಲ, ಬರುವ ಕಾಲಕ್ಕೆ ಏನಾಯ್ತು ಅಂತಂದ್ರೆ, ಹುಡುಗ ಅಡುಗೆ ಮನೆಯೊಳಗೆ ಹೋಗ್ತೀವ. ಅಡುಗೆ ಮನೆಯೊಳಗೆ ಹೋತು. ನಿಮಗೆ ಗೊತ್ತತಿ, ಕತೆ ಕೇಳಿದವ್ರು ನಿಮಗೆ ಅರ್ಥ ಆಗ್ತದೆ ಯಾಕೆ ಅಡುಗೆ ಮನೆಯೊಳಗೆ ಹೋತು ಅಂತಂದ್ರೆ, ಹುಡುಗನ ಎಲ್ಲಿ ನೋಡ್ತು ತಂಗಿ? ಎಷ್ಟು ಅದ್ಭುತ, ಎಷ್ಟು ಶಾಣೆ ಅದಾವ ನೋಡ್ರಿ. ನಿನಗಂತೀರ ಗೌರ್ಮೆಂಟ್ ನೌಕರಿ ಸಿಗತೈತಿವ, ಚೆನ್ನಾಗಿ ಓದಬೇಕಾ? ಮತ್ತೆ ಏನು ಒಲಿ ಕಡೆ ನೋಡಿದಳು. ಒಲಿ ಕಡೆ ನೋಡಿದ ಕೂಸ ಒಲಿ ಒಳಗೆ ಕೆಂಡಿತ್ರಿ. ಕೂಸುಗಳಿಗೆ ಬೆಂಕಿ ವ್ಯತ್ಯಾಸ ಗೊತ್ತಿರಂಗಿಲ್ಲವ. ಅವಕ್ಕೆ ಬುದ್ಧಿನ ಇರಂಗಿಲ್ಲ, ಅವಕ್ಕೆ ಜ್ಞಾನನ ಇರಂಗಿಲ್ಲ. ಕೂಸಕ್ಕ ಗೊತ್ತಿಲ್ಲದು. ಏನು ಗೊತ್ತಿಲ್ಲಲ್ಲ, ಗೊತ್ತಿರದೇ ಇರತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ, ಕೂಸಿಗೆ ಅನಿಸಲಾಕತ್ತದ ಅಲ್ಲಿ ಒಂದು ಏನೋ ಕೆಂಪು ಹೊಳ್ಯಾಕತ್ತದ, ಕೆಂಪು ಮಿರಿ ಮಿಂಚಾಕತ್ತದ. ಅದು ತಿನ್ನೋದಿರ್ಬೇಕು. ಹೆಂಗ ನಮ್ಮಪ್ಪ ಹನುಮಪ್ಪ ಸೂರ್ಯನನ್ನು ತಿನ್ನಕ್ಕೆ ಹೋದ್ ನೋಡ್ರಿ. ಸೂರ್ಯ ಕೆಂಪು ಕಾಣ್ತಿದ್ದ. ಮಾವಿನ ಹಣ್ಣನ್ನು ತಿಳಿದಿರ್ತಕ್ಕಂಥ ಬಾಲಾಂಜನೇಯ ಏನು ಮಾಡಿದ ಅಂತಂದ್ರೆ, ಅಲ್ಲಿ ಯಾವುದೋ ಒಂದು ಹಣ್ಣದ ಆಕಾಶದೊಳಗೆ, ಆ ಹಣ್ಣನ್ನು ತಿನ್ನಬೇಕು ಅಂತ ಹೇಳಿ ಕೈ ಮಾಡಿ ಆಕಾಶಕ್ಕೆ ಹೋದಾಗ ಯಾರೋ ಗುದ್ದಿದ ಕೆಳಗೆ ಬಂದು ಬಿದ್ದಲ್ಲ ತಾಯಿ ಹನುಮಪ್ಪ. ಅರ್ಥ ಮಾಡ್ಕೊಳ್ಬೇಕು, ಅವ ವಾಯುಪುತ್ರ, ಅವಂಗೇನು ಆಗ್ಲಿಲ್ಲ ಬಿಡ್ರಿ. ಅದ ಕೆಂಪಂದು ಏನು ಮಿರಿ ಮೀಸ್ತಿತ್ತಲ್ಲ, ಮಿಂಚುವ ಆ ಕೆಂಡವನ್ನು ತಿನ್ನಬೇಕು ಅಂತ ಹೇಳಿ ಕೂಸು ಹೊಂಟದ. ಏನು ಗಂಡನ ತೊಡಿ ಮೇಲೆ ಮನಸ್ಕೊಂಡಳಲ್ಲ ಹೆಣ್ಮಗಳು, ಆಕಿಗೆ ಧರ್ಮ ಸಂಕಟ. ಏನು ಧರ್ಮ ಸಂಕಟ ಅಂತಂದ್ರೆ, ಒಂದು ಕಡೆ ಗಂಡನನ್ನು ಎಬ್ಬಿಸಿದ್ರೆ ಪತಿವ್ರತ ಧರ್ಮ ಹಾಳಾಗ್ತದ. ಗಂಡಿದ್ದವ ತೊಡಿ ಮೇಲೆ ಮಲ್ಕೊಂಡಿರ್ತಕ್ಕಂಥ ಗಂಡನನ್ನು ಎಬ್ಬಿಸಿದ್ರೆ ಪತಿವ್ರತ ಧರ್ಮ ಹಾಳಾಗಿ ಹೋಗ್ತದ. ಇನ್ನು ಎಬ್ಬಿಸ್ಲಿಕ್ಕಂದ್ರ ಮಗ ಏನಾಗ್ತದ? ಸತ್ತು ಹೋಗ್ತದ. ಅಲ್ಲಿ ತಾಯಾಗಿ ನೋಡ್ಬೇಕಾ, ಇಲ್ಲಿ ಹೆಂಡತಿಯಾಗಿ ನೋಡ್ಬೇಕಾ? ಯವ್ವ ವಿಚಾರ ಮಾಡ್ರಿ. ಒಮ್ಮೆ ಮನಸ್ಸಿಗೆ ಅನ್ಸಾಕತ್ತದ, ನನ್ನ ಮಗ ಸತ್ತು ಹೋದ್ರೆ 12 ವರ್ಷಕ್ಕೆ ತಪಾ ಮಾಡಿ ಮಗನ ಹಡ್ದಿನಿ, ಇವನೇ ನನ್ನ ಗಂಡ ಅಂತ ತಿಳ್ಕೊಂಡು ನನ್ನ ಗಂಡನೊಂದಿಗೆ ಜೀವನ ಮಾಡ್ಕೊಂತ 12 ವರ್ಷಕ್ಕೆ ಮಗನ ಹಡ್ದಿನಿ. ಹಡದ ಕಾಲದೊಳಗೆ ಇವತ್ತು ನನ್ನ ಮಗ ಬೆಂಕಿ ಒಳಗೆ ಬೀಳ್ತದಲ್ಲ, ಬೆಂಕಿ ಹೋಗಿ ಮುಟ್ಟಾಕತ್ತದಲ್ಲ, ಕೈ ಸುಟ್ಟುಕೊಂಡಿತ್ತೋ, ಕಾಲು ಸುಟ್ಟುಕೊಂಡಿತ್ತೋ, ಮೈ ಸುಟ್ಟುಕೊಂಡಿತ್ತೋ, ಬೆಂಕಿಗೆ ಯಾವುದು ಗೊತ್ತಾಗಂಗಿಲ್ಲ, ಸುಟ್ಟು ಬಿಡ್ತದ. ಹರಿಯುವ ಬೆಂಕಿಗೆ, ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಉರಿಯುವ ಬೆಂಕಿಗೆ ಮೈಯೆಲ್ಲ ನಾಲಿಗೆ, ಹರಿಯುವ ನೀರಿಗೆ ಮೈಯೆಲ್ಲ ಕಾಲು ಅನ್ನತಕ್ಕಂಥ ಮಾತದ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ. ತಾಯಿ ಇದ್ದಕ್ಕೆ ನೋಡಕತ್ತಾಳ. ಹುಡುಗ ಮತ್ತೆ ಒಲಿಸನೆ ಹೋತೇವಾ,
ಇವಾಗ ಒಲಿಸನೆ ಹೋತಲ್ಲ ತಾಯಿಗೆ ಕಣ್ಣಾಗ ನೀರು ಬರಾಕತ್ತಾವ. ಗಂಡ ಮೈ ಮರಿತ ಮಲ್ಕೊಂಡಾನ. ಗಂಡನ ಎಬಸಬೇಕು, ಮಗನ್ ನೋಡ್ಬೇಕು, ಗಂಡನ ಎಬಸಬೇಕು, ಮಗನ್ ನೋಡ್ಬೇಕು. ತಾಯಿಗೆ ದಿಗ್ಭ್ರಾಂತಳಾಗಿ ಬಿಟ್ಟಾಳ. ಮಗನನ್ನ ಹೆಂಗ್ ಉಳಿಸ್ಕೊಳ್ಳೋದು? ತಾಯಿ ಪ್ರೀತಿ ಕರಗಲಾಕತ್ತದ, ಕಣ್ಣೀರಾಗಿ ಸುರಿಯಾಕತ್ತದ. ಯಾಕವ? ತಾಯಿ ಮಗುವಿನ ಮೇಲೆ ಬಹಳ ಪ್ರೀತಿ. ತಾಯಿ ಮಗುವಿನ ಮೇಲೆ ಬಹಳ ಪ್ರೀತಿ ಇರೋ ಕಾಲಕ್ಕೆ ವಿಚಾರ ಮಾಡಕತ್ತಾಳ. ತಾಯಿ ಹೆಂಗೆ ಮಾಡ್ಬೇಕು, ಇದನ್ನ ಹೆಂಗೆ ಮಾಡ್ಬೇಕು? ಅಷ್ಟೊತ್ತಿಗಾಗಲೇ ಏನಾಯ್ತು ಅಂತಂದ್ರೆ ಹುಡುಗಿದ್ದದ್ದು ಒಲಿ ಮೇಲೆ ಹತ್ಯವ. ಏನಾಯ್ತು? ಹುಡುಗಿದ್ದದ್ದು ಒಲಿ ಮೇಲೆ ಹತ್ತಿತು. ಒಲಿ ಮೇಲೆ ಹತ್ತಿ ಚಿಮಣಿ ಡಬ್ಬ ಹಾಕಿತ್ತು ನೋಡ್ರಿ. ಚಿಮಣಿ ಡಬ್ಬ ಹಾಕಿತ್ತು. ಅದು ಹೋಗಿ ಒಲಿ ಸಮೀಪಕ್ಕೆ ಹೋಗಿ ದೇವರ ಆಶೀರ್ವಾದ, ನಮ್ಮಪ್ಪ ಹನುಮಪ್ಪನ ಆಶೀರ್ವಾದ ಒಲ್ಯಾಗ ಹೋಗ್ಲಿಲ್ಲವ. ಚಿಮನಾದೆನ್ನಿ ಅಲ್ಲೇ ಉಳಿತದು. ಅಲ್ಲೇ ಉಳಿತು. ಲಕ್ಷ ಕೊಟ್ಟು ಕೇಳ್ಬೇಕು. ಏನಾತ್ರಿ? ಒಲಿ ಮೇಲೆ ಹತ್ಯದ ಹುಡುಗನಿಗೆ ಗೊತ್ತಾಗ್ತಿಲ್ಲ ಅದು ಬೆಂಕಿ ಅದ, ಅದ್ರ ಬೆಂಕಿಯನ್ನು ಮುಟ್ರೆ ಸುಟ್ಟು ಹೋಗ್ತದ ಅಂತ ಹೇಳಿ ಹುಡುಗ ಗೊತ್ತಿಲ್ಲ. ಹಂಗೆ ನೋಡಾಕತ್ತದ. ಇನ್ನು ಬೆಂಕಿಯನ್ನು ಹಿಡಿಬೇಕು. ಹೆಣ್ಮಗಳು ತೀರ್ಮಾನ ಮಾಡ್ತಾಳ, ಇನ್ನು ನನ್ನ ಮಗ ಒಲೆಯಾಗಿ ಬೀಳ್ತದ. ಒಲೆಯಾಗಿ ಬಿದ್ದರೆ ಹೆಂಗೆ? ಇನ್ನು 12 ವರ್ಷದ ತಪಸ್ಸು ಹಾಳಾಗಿ ಹೋಗ್ತದ. ಗಂಡನ ಎಬಸಬೇಕು ಅಂತ ಮನಸ್ಸಿನೊಳಗೆ ಅನಸಾಕತ್ತದ. ಅನಸು ಕಾಲದೊಳಗೆ ಹೆಣ್ಮಗಳು ಎಬಸಂಗಿಲ್ಲ ನೋಡ್ರಿ. ಎಬಸಂಗಿಲ್ಲವ. ಗಂಡನ ಕಡೆ ನೋಡುವಳಕಿ ಎಬಸ್ತಿಲ್ಲ. ಮಗನ ಕಡೆ ನೋಡಾಕತ್ತಾಳ. ದುಃಖ ಆಗಾಕತ್ತದ. ಹೆಣ್ಮಗಳು ಬಾಯಿಗಿಂದ ಒಂದ ಮಾತು ಏನು ಬತ್ತು ಗೊತ್ತೇನ? ತಾಯಿ ಏನು ಬತ್ತು ಗೊತ್ತೇನಿವ? ಏನು ಬತ್ತು ಗೊತ್ತೇನ್ರಿ? ಇವತ್ತು ನನ್ನ ಮಗ ಬೆಂಕಿ ಒಳಗ ಬಿದ್ದು ಸತ್ರು ಪರವಾಗಿಲ್ಲ, ನನ್ನ ಗಂಡನ ನೆಮ್ಮದಿಗೆ ಹಾಳಾಗಬಾರ್ದು. ಇವತ್ತು ನನ್ನ ಮಗ ಬೆಂಕಿ ಒಳಗ ಬಿದ್ದು ಕರಕಲಾದ್ರೂ ಪರವಾಗಿಲ್ಲ, ನನ್ನ ಪತಿವ್ರತ ಧರ್ಮ, ನನ್ನ ಗಂಡನ ಮೇಲೆ ನಾನು ಇಟ್ಟಿರ್ತಕ್ಕಂಥ ನಿಷ್ಠೆಯ ಧರ್ಮ, ಅಭಿಮಾನದ ಧರ್ಮ, ಅಂತಃಕರಣದ ಧರ್ಮ ಸತ್ಯವಾಗಿದ್ರೆ ನಾನು ಇದನ್ನ ನೋಡ್ತೀನಿ ಅಂತ ಹೇಳಿ ಹೆಣ್ಮಗಳಿದ್ದಕ್ಕೆ ಗಂಡನ ತಲೆ ಮೇಲೆ ಕೈ ಆಡಿಸ್ಕೊಂತ ಕೂತಳಿವ. ಆ ಮಗನ ಕಡೆ ತಿರುಗಿಯೂ ನೋಡಲಿಲ್ಲ. ಮಗ ಆ ಕಡೆ ಒಲಿ ಕಡೆ ಹೋಗ್ಯದ. ತಾಯಿ ಹೆಣ್ಮಗಳು ಕಣ್ಣಾಗ ನೀರು ಬರಾಕತ್ತಾವ. ಯಾವ ಮಗುವಿಗೆ ತನ್ನ ಎದೆ ಒಳಗಿರುವ ಅಮೃತವನ್ನ ಕೊಡಿಸಿ 1 ವರ್ಷಗಳ ಕಾಲ ಬೆಳೆಸಿ ಆ ಮಗುವನ್ನ ಹೊಲಸು ಮಾಡಿದ್ರು ತಾಯಿ, ಹೇಸಿಗೆ ಮಾಡಿದ್ರು ತಾಯಿ, ಎಡಗೈಲೆ ಬೆಳೆದು ಬಲಗೈಲೆ ಬಾಯಾಗ ಊಟ ಮಾಡ್ಯಾಳ ನಮ್ಮವ್ವ. ಎಡಗೈಲೆ ಹೊಲಸನ್ನ ಬೆಳೆದು ಬಲಗೈಲಿಂದ ಊಟ ಮಾಡಿದಳೆ ತಾಯಿ. ಅಂತಹ ತಾಯಿಯ ಮಗ ಇವತ್ತು ಬೆಂಕಿ ಒಳಗ ಬೀಳಾಕತ್ತದ. ಬೆಂಕಿ ಒಳಗ ಬೀಳುವ ಕಾಲದೊಳಗೆ ತಾಯಿ ಗಂಡನ ನೆಮ್ಮದಿಗೆ ಹಾಳಾಗಬಾರ್ದು ಅಂತ ತಿಳ್ಕೊಂಡು ಗಂಡನ ಕಣ್ಣು ಮುಚ್ಕೊಂಡು ಕುಳಿತಾಳ ತಾಯಿ. ಕಣ್ಣು ಮುಚ್ಚಿಕೊಂಡು ಕುಳಿತಿರ್ತಕ್ಕಂಥ ಕಾಲದೊಳಗೆ ನಮ್ಮವ್ವ ಹುಡುಗಿದ್ದದ್ದು ಏನು ಮಾಡಿತು ಅಂತಂದ್ರೆ ನೋಡ್ಲಿಲ್ಲ, ವಿಚಾರ ಮಾಡಲಿಲ್ಲ. ಹುಡುಗಿದ್ದದ್ದು ಬೆಂಕಿ ಒಳಗೆ ಬಿಡ್ತು. ಯಾವಾಗ ಹುಡುಗಿದ್ದದ್ದು ಬೆಂಕಿ ಒಳಗೆ ಬಿದ್ದಿತ್ತಲ್ಲ, ಬಿದ್ದಿರುವ ಕಾಲದೊಳಗೆ ಹೆಣ್ಮಗಳ ಹೃದಯದೊಳಗೆ ಕಿಚ್ಚು ಹತ್ತಿತ್ತು. ಹೆಣ್ಮಗಳಿದ್ದಕ್ಕೆ ಒಲಿ ಕಡೆ ತಿರುಗಿ ನೋಡುತ್ತಾಳೆವ. ಆಕಿ ಪತಿವ್ರತ ಧರ್ಮ ಗಟ್ಟಿತ್ಯವ. ಏನಾಗಿತ್ತು ಅಂತಂದ್ರೆ ಗಂಡನ ನೆಮ್ಮದಿಗಾಗಿ ಮಗನ ಶ್ವಾಸವನ್ನೂ ನಿಲ್ಲಿಸಲು ಯೋಚಿಸದ ಪವಿತ್ರವಾಗಿರುವ ತಾಯಿಯ ಭಕ್ತಿ ಫಲ ಕೊಟ್ಟಿತ್ತು. ಹೆಣ್ಮಗಳು ತಿರುಗಿ ನೋಡ್ತಾಳೆ. ತಿರುಗಿ ನೋಡಿದ ಕಾಲಕ್ಕೆ ಏನಾಗಿತ್ತು ಅಂತಂದ್ರೆ ಬೆಂಕಿ ಒಳಗೆ ಬಿದ್ದಿರ್ತಕ್ಕಂಥ ಹುಡುಗ ಅದು ಬೆಂಕಿ ಒಳಗೆ ಬಿದ್ದಿದ್ದಿಲ್ಲ, ಕೆಂಪು ಚೆಂಡು ಹೂವಿನೊಳಗೆ ಬಿದ್ದಿತ್ತು ಅನ್ನತಕ್ಕಂಥದನ್ನ ತಾವು ತಿಳ್ಕೊಳ್ಬೇಕು. ತಾಯಿ ಗಂಡನ ವಿಚಾರದೊಳಗೆ ಕಿಂಚಿತ್ತು ಒಂದು ಜವೆ ಕೊರತೆಯಾದಡೆ ಎನ್ನನೆದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಒಂದು ಜವೆ, ಒಂದು ಕೂದಲಷ್ಟು ಕೊರತೆಯಾದರೂ ಸಹಿತ ನಮ್ಮ ಪತಿವ್ರತ ಧರ್ಮಕ್ಕೆ ಭಂಗ ಬರ್ತದೆ ಅಂತ ಹೇಳಿ ಹೆಂಗ ಕೇಳಬೇಕಲ್ಲ. ನೀವು ಕೇಳಬೇಕಲ್ಲ. ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ರಿ, ನಮಗೆ ನೀವು ಅರ್ಥ ಆಗ್ತದೆ ಅಂತ ನೀವು ಕೇಳಬೇಕು. ಹೌದಲ್ಲ ತಂಗಿ? ಏನು